ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ಸಿನಿಮಾ ಸ್ವಾರಸ್ಯಗಳು ಸರಣಿಯ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ. ದಯವಿಟ್ಟು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಒತ್ತುವ ಮೂಲಕ ನಮ್ಮ ಎಲ್ಲ ಸಂಚಿಕೆಗಳು ನಿಮ್ಮನ್ನು ತಲುಪುವ ಹಾಗೆ ಮಾಡಿಕೊಳ್ಳಿ. ಬಂದ ಸಂಚಿಕೆಗಳನ್ನು ನಿಮ್ಮ ಇಷ್ಟ ಮಿತ್ರರೊಂದಿಗೆ ಹಂಚಿಕೊಳ್ಳಿ ಹಾಗೂ ಮೌಲ್ಯಯುತವಾದ ಕನ್ನಡ ಚಿತ್ರರಂಗ ಹಾಗೂ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಸಂಚಿಕೆಗಳನ್ನು ನಿಮಗೆ ತಂದು ಉಣಬಡಿಸುವ ಸಲುವಾಗಿ ನಮಗೆ ಆರ್ಥಿಕವಾಗಿ ಕೂಡ ಸಹಕಾರವನ್ನು ನೀಡಿ ಅಂತ ಹೇಳಿ ಸಂಚಿಕೆಯನ್ನು ಆರಂಭ ಮಾಡ್ತಾಯಿದ್ದೀನಿ. ನೋಡಿ, ಸಿನಿಮಾ ರಂಗ ಕೂಡ ಒಂದು ಉದ್ಯಮ. ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ, ಸರ್ಕಾರಿ ಕೆಲಸಗಳಲ್ಲಿ ಅಥವಾ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಿಗೆ ಸಹ ಒಂದು ನಿವೃತ್ತಿಯ ವಯಸ್ಸು ಅಂತ ಇರುತ್ತೆ. 58-60 ವರ್ಷಗಳಾದ ಮೇಲೆ ಅವರು ಮತ್ತೆ ಕೆಲಸ ಮಾಡೋದು ಬೇಡ ಅಂತ ಹೇಳಿ ನಿವೃತ್ತಿಯನ್ನು ಘೋಷಿಸ್ತಾರೆ. ಆದರೆ ಈ ಒಂದು ಕಲಾರಂಗದಲ್ಲಿ ನಿವೃತ್ತಿ ಅನ್ನೋದೇ ಇಲ್ಲ. ಕೆಲವರು ಬಲವಂತವಾಗಿ ಇನ್ನೂ ವಯಸ್ಸಿರುವಾಗಲೇ ನಿವೃತ್ತರಾಗಿ ಕೂತ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಪ್ರತಿಭೆ ಇದ್ದವರಿಗೂ ಬರುತ್ತೆ, ಎಷ್ಟೋ ಜನ ಪ್ರತಿಭೆ ಇಲ್ಲದವರಿಗೂ ಬರುತ್ತೆ. ಇನ್ನು ಕೆಲವರಿಗೆ ಸಾಯುವವರೆಗೂ ಅವರು ಕಲಾ ಸೇವೆಯನ್ನು ಮಾಡ್ತಾನೇ ಇರ್ತಾರೆ. ಇತ್ತೀಚೆಗೆ ಒಬ್ಬ ಬಹುಭಾಷಾ ತಾರೆ ತುಳಸಿ ಶಿವಮಣಿಯವರು ಈ ವರ್ಷದ ಡಿಸೆಂಬರ್ 31ರಿಂದ ತಾವು ಚಿತ್ರರಂಗದಿಂದ ನಿವೃತ್ತಿ ಹೊಂದುವುದಾಗಿ ಘೋಷಣೆ ಮಾಡಿದ್ದಾರೆ. ಅವರಿಗೆ ಈಗ ಕೇವಲ 58 ವರ್ಷ ವಯಸ್ಸು. ಬೇಡಿಕೆ ಬೇಕಾದಷ್ಟಿದೆ. ಅವರು ತಾಯಿ ಪಾತ್ರಗಳಲ್ಲಿ ಈಗ ಅನೇಕ ಚಿತ್ರಗಳಲ್ಲಿ ಹಾಗೂ ಸೀರಿಯಲ್ಗಳಲ್ಲಿ ಬ್ಯುಸಿ ಇರುವಂಥ ಒಬ್ಬ ಕಲಾವಿದೆ. ಇಂಥ ಕಲಾವಿದೆ ದಿಢೀರನೇ ಚಿತ್ರರಂಗಕ್ಕೆ ಯಾಕೆ ಗುಡ್ ಬೈ ಹೇಳ್ತಾ ಇದ್ದಾರೆ, ಯಾಕೆ ನಿವೃತ್ತಿಯನ್ನು ಘೋಷಣೆ ಮಾಡ್ತಾ ಇದ್ದಾರೆ? ತುಳಸಿ ಅವರು ಒಬ್ಬ ಸಾಯಿಬಾಬಾ ಭಕ್ತೆ. ತಮ್ಮ ಮಗನಿಗೆ ಸಾಯಿ ತರುಣ್ ಅಂತಲೇ ಹೆಸರಿಟ್ಟಿದ್ದಾರೆ. ಅವರು ಇತ್ತೀಚೆಗೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನಾನು ಈ ವರ್ಷದ 31ನೇ ತಾರೀಕಿನಿಂದ ಚಿತ್ರರಂಗದಿಂದ ನಿವೃತ್ತಿ ಆಗ್ತೀನಿ, ಸಾಯಿಬಾಬಾ ಸೇವೆಯಲ್ಲಿ ತೊಡಗಿಕೊಂಡು ಜೀವನದ ಮುಕ್ತಿಗಾಗಿ ಒಂದು ಆಧ್ಯಾತ್ಮಿಕ ಪ್ರಯಾಣವನ್ನು ಆರಂಭಿಸ್ತಾ ಇದ್ದೀನಿ ಅಂತ ಬರ್ಕೊಂಡಿದ್ದಾರೆ. ಚಲನಚಿತ್ರ ಕ್ಷೇತ್ರದವರು ಅಧ್ಯಾತ್ಮದತ್ತ ಹೊರಳೋದು ಹೊಸ ಸಂಗತಿಯೇನೂ ಅಲ್ಲ. ಇಲ್ಲಿ ಆಸ್ತಿಕರು ಇದ್ದಾರೆ, ನಾಸ್ತಿಕರು ಇದ್ದಾರೆ. MGR, ಜಯಲಲಿತಾ, ಇಳೆಯರಾಜ ಇವರೆಲ್ಲ ನಮ್ಮ ಕೊಲ್ಲೂರು ಮೂಕಾಂಬಿಕೆಯ ಭಕ್ತರು. ಇನ್ನು ಅಯ್ಯಪ್ಪ ಸ್ವಾಮಿ, ರಾಘವೇಂದ್ರ ಸ್ವಾಮಿ, ಆಂಜನೇಯ ಇವರ ಭಕ್ತರಂತೂ ಚಿತ್ರರಂಗದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಚಿತ್ರರಂಗದಲ್ಲಿ ಬೇಡಿಕೆಯ ಉತ್ತುಂಗದಲ್ಲಿದ್ದಾಗಲೇ ಒಂದು ರೀತಿಯಲ್ಲಿ ಆಧ್ಯಾತ್ಮದತ್ತ ಆಕರ್ಷಿತರಾಗಿ ಆ ಒಂದು ಬೆಳಗಿನ ಕ್ಷೇತ್ರವನ್ನು ಬಿಟ್ಟು ಹೋದಂಥ ವಿನೋದ್ ಖನ್ನಾ ಅವರಂಥ ಕಲಾವಿದರು ಕೂಡ ಇದ್ದಾರೆ. ಇನ್ನು ತನ್ನ ಗ್ಲಾಮರ್ ಪಾತ್ರಗಳಿಂದ ಪ್ರೇಕ್ಷಕರನ್ನು ರಂಜಿಸಿದ ಮಮತಾ ಕುಲಕರ್ಣಿಯವರು ಒಂದು ಹಂತದಲ್ಲಿ ವೈರಾಗ್ಯದಿಂದಾಗಿ ಇವತ್ತು ಸನ್ಯಾಸಿನಿಯಾಗಿದ್ದಾರೆ. ಈ ರೀತಿಯ ಉದಾಹರಣೆಗಳು ಬೇಕಾದಷ್ಟಿದೆ. ಹಾಗಾಗಿ ತುಳಸಿ ಶಿವಮಣಿಯವರು ಮೊದಲನೆಯವರೇನೂ ಅಲ್ಲ. ಆದರೆ ಅವರ ಈ ಒಂದು ನಿರ್ಧಾರ ಇಂಥ ಒಂದು ಬೇಡಿಕೆಯ ಸಂದರ್ಭದಲ್ಲಿ ಅವರು ಹೊರಹಾಕಿರೋದು ಅನೇಕರಿಗೆ ಅಚ್ಚರಿಯನ್ನು ಮೂಡಿಸಿದೆ. ನಮ್ಮಲ್ಲಿ ಅಭಿಜಾತ ಕಲಾವಿದ ಅನ್ನುವ ಒಂದು ಪದ ಇದೆ. ಅಂದರೆ ಹುಟ್ಟುವಾಗಲೇ ಕಲೆಯನ್ನು ಮೈಗೂಡಿಸಿಕೊಂಡು ಬಂದಂಥವರು ಅಂತ. ಇನ್ನು ನಾವು ಕೆಲವರಿಗೆ ಹುಟ್ಟು ಹೋರಾಟಗಾರರು ಅಂತೀವಿ. ಅಂದರೆ ಹುಟ್ಟುವಾಗಲೇ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅಂತ ಸ್ವಲ್ಪ ಅತಿಶಯೋಕ್ತಿಯಾಗಿ ಹೇಳ್ತೀವಿ. ತುಳಸಿ ಅವರು ನಿಜವಾಗಿಯೂ ಒಂದು ರೀತಿಯಲ್ಲಿ ಹುಟ್ಟಿನಿಂದಲೇ ಕಲಾವಿದೆ. ಯಾಕೆಂದರೆ ಅವರು ಹುಟ್ಟಿದ್ದು ಜೂನ್ ತಿಂಗಳ 20ನೇ ತಾರೀಕು 1967ನೇ ಇಸ್ವಿ ಚೆನ್ನೈನಲ್ಲಿ ಅವರ ಜನನವಾಗುತ್ತೆ. ಅವರ ತಾಯಿಗೆ ತಮಿಳು ಚಿತ್ರರಂಗದ ಒಬ್ಬ ಮೇರು ನಟಿ ಸಾವಿತ್ರಿ ಅವರು ಸ್ನೇಹಿತೆ. ಹಾಗಾಗಿ ತುಳಸಿ ಅವರು ಕೇವಲ 3 ತಿಂಗಳ ಹಸುಗೂಸಾಗಿದ್ದಾಗ, ಅಂದರೆ ತೊಟ್ಟಿಲ ಮಗುವಾಗಿದ್ದಾಗ, ಯಾವುದೋ ಒಂದು ಚಿತ್ರದಲ್ಲಿ ಒಂದು ಮಗು ಬೇಕಾಗಿರುತ್ತೆ ಅಂತ ಹೇಳಿ ಅವರ ತಾಯಿಗೆ ಸಾವಿತ್ರಿ ಅವರು ಹೇಳಿದ್ರಿಂದಾಗಿ ತುಳಸಿ ಅವರು ಒಂದು ಚಿತ್ರದಲ್ಲಿ ತೊಟ್ಟಿಲ ಮಗುವಾಗಿ ಅಭಿನಯಿಸ್ತಾರೆ. ಆಗ ಅವರಿಗೆ ಕೇವಲ 3 ತಿಂಗಳು ವಯಸ್ಸು. ಈ ಒಂದು ಶುಭಾರಂಭ ಅವರಿಗೆ ಮುಂದೆ ಚಿತ್ರರಂಗದಲ್ಲಿ ಅವಕಾಶಗಳನ್ನು ತೆರೆದಿಡುತ್ತೆ. ಅವರು 3.5 ವರ್ಷದ ಬಾಲಕಿಯಾಗಿದ್ದಾಗ ಜೀವನ ತರಂಗಾಲು ಎನ್ನುವ ಒಂದು ಚಿತ್ರದ ಹಾಡಿನ ಸನ್ನಿವೇಶದಲ್ಲಿ ಕಾಣಿಸ್ಕೊಳ್ತಾರೆ. ಮುಂದೆ 4 ವರ್ಷವಾಗುವ ಹೊತ್ತಿಗೆ ಅವರು ಒಬ್ಬ ಬಾಲನಟಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಚಲನಚಿತ್ರ ರಂಗದಲ್ಲಿ ತೊಡಗಿಕೊಳ್ತಾರೆ. ಅವರು ಬಾಲನಟಿಯಾಗಿ ಅಭಿನಯಿಸಿದ ಅನೇಕ ಚಿತ್ರಗಳಿವೆ. ಅಲ್ಲಿ 2 ಬಾರಿ ನಂದಿ ಪ್ರಶಸ್ತಿಯನ್ನು ಪಡೆದಿರುವಂಥ ಚಿತ್ರಗಳು ಇದೆ. ಅವೆಲ್ಲವನ್ನು ಪಟ್ಟಿ ಮಾಡೋದು ಇಲ್ಲಿನ ಉದ್ದೇಶ ಅಲ್ಲ. ಕೆಲವು ಮುಖ್ಯ ಚಿತ್ರಗಳನ್ನು ಮಾತ್ರ ಇಲ್ಲಿ ಹೆಸರಿಸ್ತಾ ಇದ್ದೀನಿ. ಯಾಕೆಂದರೆ ತುಳಸಿ ಅವರು ಒಬ್ಬ ಬಹುಭಾಷಾ ತಾರೆಯಾಗಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಭೋಜಪುರಿ ಹೀಗೆ ಅನೇಕ ಭಾಷೆಗಳ ಬೇಕಾದಷ್ಟು ಚಿತ್ರಗಳಲ್ಲಿ ಅಭಿನಯಿಸಿರುವಂಥ ಒಬ್ಬ ಕಲಾವಿದೆ. ಅವರ ಪರಿಚಯ ದೇಶದಾದ್ಯಂತ ಅನೇಕ ಜನರಿಗೆ ಇದೆ.
ಹಾಗಾಗಿ ಕೆಲವು ಚಿತ್ರಗಳನ್ನು ಇಲ್ಲಿ ಹೆಸರಿಸ್ತಾ ಇದ್ದೀನಿ. 1973ರಲ್ಲಿ ತೆರೆಗೆ ಬಂದಂಥ ಅರಂಗೇಟ್ರಂ ಚಿತ್ರ ತಮಿಳಿನಲ್ಲಿ ತೆರೆಗೆ ಬರುತ್ತೆ. ಕೆ ಬಾಲಚಂದರ್ ಅವರು ಅದರ ನಿರ್ದೇಶಕರು, ಪ್ರಮೀಳಾ ಅವರು ಆ ಚಿತ್ರದ ನಾಯಕಿ. ಅಲ್ಲಿ ಕಮಲಾ ಹಾಸನ್ ಅವರು ಒಂದು ಯುವ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಸುಮಾರು 15-16 ವರ್ಷ ವಯಸ್ಸಿನ ಒಬ್ಬ ಯುವಕನ ಪಾತ್ರದಲ್ಲಿ, ಒಂದು ಪೋಷಕ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಆ ಚಿತ್ರದಲ್ಲಿ ಬಾಲನಟಿಯಾಗಿ ಅಭಿನಯಿಸಿದಾಗ ತುಳಸಿ ಅವರಿಗೆ ಕೇವಲ 6 ವರ್ಷ ವಯಸ್ಸು. ನೋಡಿ, ಮುಂದೆ 1982ರಲ್ಲಿ ಕಮಲಾ ಹಾಸನ್ ಅವರು ನಾಯಕರಾಗಿ ಅಭಿನಯಿಸಿದಂಥ ಸಕಲ ಕಲಾ ವಲ್ಲಭನ್ ಚಿತ್ರದಲ್ಲಿ ಕಮಲಾ ಹಾಸನ್ ಅವರ ತಂಗಿಯಾಗಿ ತುಳಸಿ ಅವರು ಅಭಿನಯಿಸಿದಾಗ ಅವರಿಗೆ 15 ವರ್ಷ ವಯಸ್ಸು. ಅಲ್ಲಿ ಖಳನಾಯಕರು ನಾಯಕನ ತಂಗಿಯನ್ನು ಬಲಾತ್ಕಾರಗೊಳಿಸುವಂಥ ಒಂದು ದೃಶ್ಯ ಕೂಡ ಇತ್ತು. ಆ ಚಿತ್ರದಲ್ಲಿ ಕೂಡ ತುಳಸಿ ಅವರು ಅಭಿನಯಿಸಿದ್ದಾರೆ. ಇನ್ನು ಭಾರತೀಯ ಚಿತ್ರರಂಗದಲ್ಲಿ ಒಂದು ಸಾರ್ವಕಾಲಿಕ ದಾಖಲೆಯನ್ನೇ ಬರೆದಂಥ ಚಿತ್ರ ಕೆ ವಿಶ್ವನಾಥ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಂಥ ತೆಲುಗು ಚಿತ್ರ ಶಂಕರಾಭರಣಂ. ಆ ಚಿತ್ರದಲ್ಲಿ ಶಂಕರ ಎನ್ನುವ ಒಂದು ಬಾಲ ಪಾತ್ರದಲ್ಲಿ ತುಳಸಿ ಅವರು ಅಭಿನಯಿಸಿದ್ದಾರೆ. 1980ರಲ್ಲಿ ಆ ಚಿತ್ರ ತೆರೆಗೆ ಬಂದಿದ್ದು. ಅದಕ್ಕೂ ಮುನ್ನ 1978ರಲ್ಲಿ ಸೀತಾ ಮಹಾಲಕ್ಷ್ಮಿ ಎನ್ನುವ ಒಂದು ಚಿತ್ರದಲ್ಲಿ ಕೂಡ ಅವರು ಬಾಲ ಕಲಾವಿದೆಯಾಗಿ ಕಾಣಿಸ್ಕೊಂಡಿದ್ದಾರೆ. ಈ 2 ಚಿತ್ರಗಳನ್ನು ಇಲ್ಲಿ ಯಾಕೆ ಹೆಸರಿಸ್ತಾ ಇದ್ದೀನಿ ಅಂದರೆ, ಆ 2 ಚಿತ್ರಗಳಲ್ಲಿ ತುಳಸಿ ಅವರು ಶ್ರೇಷ್ಠ ಬಾಲನಟಿ ವಿಭಾಗದಲ್ಲಿ ಆಂಧ್ರ ಪ್ರದೇಶ ಸರ್ಕಾರ ಕೊಡಮಾಡುವ ಚಲನಚಿತ್ರ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡರು. ತುಳಸಿ ಅವರು ಕನ್ನಡಿಗರಿಗೆ ತುಂಬ ಚೆನ್ನಾಗಿ ಪರಿಚಿತರಾಗಿದ್ದು ಅಂದರೆ ಇಂದಿನ ರಾಮಾಯಣ ಚಿತ್ರದಿಂದ. ಅವರು ಕನ್ನಡಕ್ಕೆ ಬಂದಿದ್ದು 1984ರಲ್ಲಿ ನಗಬೇಕಮ್ಮ ನಗಬೇಕು ಚಿತ್ರದಿಂದ. ಆ ಚಿತ್ರದಲ್ಲಿ ಶಂಕರ್ನಾಗ್ ಅವರು ನಾಯಕರು, ತುಳಸಿ ಅವರು ಒಂದು ಪೋಷಕ ಪಾತ್ರದಿಂದ ಬರ್ತಾರೆ. ಆದರೆ ಅವರಿಗೆ ಕನ್ನಡದಲ್ಲಿ ತುಂಬ ಹೆಸರು ತಂದುಕೊಟ್ಟಂಥ ಒಂದು ಚಿತ್ರ ಅಂದರೆ ಅದೇ ವರ್ಷ ತೆರೆಗೆ ಬಂದಂಥ ಇಂದಿನ ರಾಮಾಯಣ ಚಿತ್ರ. ಒಂದು ಸುಂದರವಾದ ಸಾಮಾಜಿಕ ಚಿತ್ರ. ವಿಷ್ಣುವರ್ಧನ್ ಅವರಿಗೆ ಒಂದು ವಿಶೇಷವಾದ ಪಾತ್ರ ಆ ಚಿತ್ರದಲ್ಲಿದೆ. ಅಲ್ಲಿ ತುಳಸಿ ಅವರು ನಾಯಕಿಯಾಗಿ ದ್ವಿಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದು ಮೈಸೂರಿನಲ್ಲಿ 25 ವಾರಗಳ ಪ್ರದರ್ಶನವನ್ನು ಕಂಡಂಥ ಒಂದು ಯಶಸ್ವಿ ಚಿತ್ರ. ಇದಾದ ನಂತರ 1986ರಲ್ಲಿ ಒಂದು ಸಂಗೀತಮಯ ಚಿತ್ರ ಹೆಣ್ಣೆ ನಿನಗೇನು ಬಂಧನ. ಆ ಚಿತ್ರದಲ್ಲಿ ತುಳಸಿಯವರೇ ನಾಯಕಿಯಾಗಿದ್ದರು. 1988ರಲ್ಲಿ ತೆರೆಗೆ ಬಂದ ಬ್ರಹ್ಮ ವಿಷ್ಣು ಮಹೇಶ್ವರ. ಅಲ್ಲಿ 3 ಜನ ನಾಯಕರಿಗೆ 3 ಜನ ನಾಯಕಿಯರು, ಅವರಲ್ಲಿ ಒಬ್ಬರಾಗಿ ತುಳಸಿಯವರು ಕಾಣಿಸ್ಕೊಂಡಿದ್ದರು. ಇದು ಅವರು ಕನ್ನಡದಲ್ಲಿ ನಾಯಕಿಯಾಗಿ ಬಂದಿದ್ದು ಹಾಗೂ ಆರಂಭದಲ್ಲಿ ಅಭಿನಯಿಸಿದಂಥ ಕೆಲವು ಚಿತ್ರಗಳು. ಅಲ್ಲಿ ಅವರು ಹೆಚ್ಚಾಗಿ ಕನ್ನಡದಲ್ಲೇನೂ ಕಾಣಿಸ್ಕೊಳ್ಳಿಲ್ಲ. ಯಾಕೆಂದರೆ ಆ ಹೊತ್ತಿಗಾಗಲೇ ಅವರಿಗೆ ತೆಲುಗು, ತಮಿಳು ಹಾಗೂ ಬೇರೆ ಭಾಷೆಗಳಲ್ಲಿ ಬೇಡಿಕೆ ಇದ್ದಿದ್ದರಿಂದಾಗಿ ಆ ಭಾಷೆಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡ್ರು. ಆದರೆ 1995ರಲ್ಲಿ ಅವರು ಕನ್ನಡದ ಒಬ್ಬ ಸ್ಟಾರ್ ನಿರ್ದೇಶಕರಾಗಿದ್ದ ಶಿವಮಣಿ ಅವರನ್ನು ಭೇಟಿ ಮಾಡ್ತಾರೆ. ಇಬ್ಬರ ಮಧ್ಯೆ ಪ್ರೇಮಾಂಕುರವಾಗಿ ಅವರಿಬ್ಬರು ಗೃಹಸ್ಥಾಶ್ರಮಕ್ಕೆ ಕಾಲಿಡ್ತಾರೆ. ಹಾಗಾಗಿ ಅವರು ಒಂದು ರೀತಿಯಲ್ಲಿ ಕರ್ನಾಟಕದ ಸೊಸೆ ಆಗ್ತಾರೆ. ತುಳಸಿ ಅವರಿಗೆ ಬಹಳ ಬೇಡಿಕೆ ಇದ್ದರೂ ಸಹ ಮದುವೆಯಾದ ಮೇಲೆ ಅವರು ಕುಟುಂಬಕ್ಕೋಸ್ಕರ ತಮ್ಮ ಒಂದು ಚಿತ್ರ ಜೀವನವನ್ನು ತ್ಯಾಗ ಮಾಡುವ ನಿರ್ಧಾರಕ್ಕೆ ಬರ್ತಾರೆ. ಹಾಗಾಗಿ ಅವರು ಚಿತ್ರಗಳಿಂದ ದೂರ ಇದ್ದು ತಮ್ಮ ಸಂಸಾರವನ್ನು ಕಟ್ಕೋತಾರೆ. 2 ವರ್ಷಗಳಲ್ಲಿ ಅವರಿಗೆ ಸಾಯಿ ತರುಣ್ ಎನ್ನುವ ಒಬ್ಬ ಮಗ ಜನಿಸ್ತಾನೆ. ಮಗ ಜನಿಸಿದ ಮೇಲಂತೂ ಮಗನ ಆರೈಕೆಯಲ್ಲಿಯೇ ಅವರು 6 ವರ್ಷಗಳನ್ನು ಕಳೀತಾರೆ. ಅದಾದ ಮೇಲೆ ಅವರಿಗೆ ನಿಧಾನವಾಗಿ ಕೆಲವು ಪಾತ್ರಗಳ ಅವಕಾಶಗಳು ಅರಸಿ ಬರುತ್ತೆ. ಆ ಸಂದರ್ಭದಲ್ಲಿ ಆ ಪಾತ್ರಗಳನ್ನು ಮೊದಲಿಗೆ ಬೇಡ ಅಂತ ಹೇಳಿದ್ರೂ ಸಹ ಮುಂದೆ ಶಿವಮಣಿ ಅವರು ಪಾತ್ರಗಳನ್ನು ಮಾಡು ಅಂತ ಹೇಳಿದ್ರಿಂದಾಗಿ ಅವರು ಮತ್ತೆ ಸಿನಿಮಾ ಪಾತ್ರಗಳಲ್ಲಿ ತೊಡಗಿಕೊಳ್ತಾರೆ. ಅದಾದ ಮೇಲೆ ಕನ್ನಡದಲ್ಲಿ ತುಂಬ ಚಿತ್ರಗಳನ್ನು ಮಾಡಿದ್ರು. ಅಂದರೆ ಪೋಷಕ ಪಾತ್ರಗಳಲ್ಲಿ ಹಾಗೂ ನಾಯಕಿಯಾಗಿ ಬಂದಾಗ ಕನ್ನಡದಲ್ಲಿ ಬೆರಳೆಣಿಕೆಯಷ್ಟು ಚಿತ್ರಗಳಲ್ಲಿ ಮಾಡಿದ್ದ ತುಳಸಿ ಅವರು ಶಿವಮಣಿಯವರ ಕೈ ಹಿಡಿದ ಮೇಲೆ ಚಿತ್ರರಂಗಕ್ಕೆ ಮರುಪ್ರವೇಶ ಮಾಡಿದ ಮೇಲೆ ಕನ್ನಡದಲ್ಲಿ ಬಹಳಷ್ಟು ಚಿತ್ರಗಳನ್ನು ಮಾಡ್ತಾರೆ. ಅಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ರಾಜ್ ದ ಶೋಮನ್ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿ ಯಶಸ್ವಿ ಪ್ರದರ್ಶನವನ್ನು ಕಾಣ್ತಾ ಇರುವ ದರ್ಶನ್ ಅವರು ನಾಯಕರಾಗಿರುವ ದ ಡೆವಿಲ್ ಚಿತ್ರದಲ್ಲಿ ಕೂಡ ತುಳಸಿಯವರು ಕಾಣಿಸ್ಕೊಂಡಿದ್ದಾರೆ. ಮಗನಿಗೆ 6 ವರ್ಷಗಳಾದ ಮೇಲೆ ಅವರು ಹೆಚ್ಚಾಗಿ ಅತ್ತಿಗೆ, ತಾಯಿ ಇಂಥ ಪಾತ್ರಗಳಲ್ಲೇ ತೊಡಗಿಕೊಂಡರು. ಪ್ರೇಮ್ ಅವರು ನಿರ್ದೇಶನ ಮಾಡಿದಂಥ ಎಕ್ಸ್ಕ್ಯೂಸ್ ಮೀ ಚಿತ್ರದಲ್ಲಿ ಅವರು ರಮ್ಯಾ ಅವರ ತಾಯಿಯ ಪಾತ್ರದಲ್ಲಿ
ತಮ್ಮ ಅಭಿನಯವನ್ನು ಧಾರೆ ಎರೆದಿದ್ದಾರೆ. ಅದೇ ರೀತಿಯಲ್ಲಿ ಅನೇಕ ಚಿತ್ರಗಳಲ್ಲಿ ತಾಯಿಯಾಗಿ ಹಾಗೂ ಪೋಷಕ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಚಿತ್ರ ನಿರ್ದೇಶಕರೊಬ್ಬರನ್ನೇ ಮದುವೆಯಾಗಿ ಸಂಸಾರವನ್ನು ಕಟ್ಟಿಕೊಂಡಿದ್ದರಿಂದಾಗಿ ಚಿತ್ರರಂಗದಿಂದ ಅವರು ಎಷ್ಟೇ ದೂರ ಇರಬೇಕು ಅಂದರೂ ಅದಕ್ಕೆ ಅವಕಾಶ ಆಗ್ತಾ ಇರಲಿಲ್ಲ. ಹಾಗಾಗಿ ಅವರು ತಮಗೆ ಪುತ್ರೋತ್ಸವವಾದ ಮೇಲೆ ಆತನ ಯೋಗಕ್ಷೇಮವನ್ನು ನೋಡಿಕೊಳ್ಳುವಾಗ ಸಹ ತೆಲುಗು ಚಿತ್ರಗಳಲ್ಲಿ ಕಂಠದಾನ ಕಲಾವಿದೆಯಾಗಿ ಕೆಲಸ ಮಾಡ್ತಾಯಿದ್ರು. ಹಾಗಾಗಿಯೇ ಮುಂದೆ ಅವಕಾಶಗಳು ಬಂದಾಗ ಗಂಡನ ಒತ್ತಾಸೆಯಿಂದಾಗಿ ಮತ್ತೆ ಅಭಿನಯಕ್ಕೆ ಮರಳಿದರು. ಹೀಗೆ ತಾಯಿಯ ಪಾತ್ರಗಳಿಗೆ ಬ್ರ್ಯಾಂಡ್ ಆದ ಮೇಲೆ ಕೂಡ ತಮ್ಮದೇ ಆದ ಒಂದು ಹೆಜ್ಜೆ ಗುರುತುಗಳನ್ನು ಮೂಡಿಸಿರುವಂಥ ಪ್ರತಿಭಾವಂತ ಕಲಾವಿದೆ ತುಳಸಿಯವರು. ಪಣ್ಣೆಯಾರಂ ಪದ್ಮಿನಿಯಂ ಎನ್ನುವ ಒಂದು ತಮಿಳು ಚಿತ್ರದಲ್ಲಿ ಅವರ ಪಾತ್ರ ಇವತ್ತಿನವರೆಗಿನ ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಚಿತ್ರ ವಿಮರ್ಶಕರು ಕರೆದಿದ್ದಾರೆ. ಪತಿ ಶಿವಮಣಿಯವರ ನಿರ್ದೇಶನದಲ್ಲಿ ಪೋಷಕ ಪಾತ್ರದಲ್ಲಿ ತುಳಸಿಯವರು ಕಾಣಿಸಿಕೊಂಡಿರುವ ಜೋಶ್ ಚಿತ್ರದ ಅಭಿನಯಕ್ಕಾಗಿ ಅವರಿಗೆ ಕರ್ನಾಟಕ ಸರ್ಕಾರ ಕೊಡಮಾಡುವ ಶ್ರೇಷ್ಠ ಪೋಷಕ ನಟಿ ಪ್ರಶಸ್ತಿ ಲಭ್ಯವಾಗುತ್ತೆ. ಅದೇ ರೀತಿ ದಕ್ಷಿಣ ಭಾರತದ ಚಿತ್ರಗಳಿಗೆ ಫಿಲಮ್ ಫೇರ್ ನೀಡುವ ಒಂದು ಪ್ರಶಸ್ತಿಗಳ ವಿಭಾಗದಲ್ಲಿ ಅದೇ ಚಿತ್ರದ ಆ ಪಾತ್ರಕ್ಕೆ ಅವರಿಗೆ ಪೋಷಕ ನಟಿ ಪ್ರಶಸ್ತಿ ಕೂಡ ಲಭ್ಯವಾಗುತ್ತೆ. ಒಂದು ಮಾಹಿತಿಯ ಪ್ರಕಾರ ತುಳಸಿಯವರು ಸುಮಾರು 300 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇಲ್ಲಿ 5 ಭಾಷೆಗಳ ಚಲನಚಿತ್ರಗಳಿವೆ. ನಾಯಕಿಯಾಗಿ, ಪೋಷಕ ಪಾತ್ರಗಳಲ್ಲಿ, ತಾಯಿಯ ಪಾತ್ರಗಳಲ್ಲಿ, ಬಾಲ ಕಲಾವಿದೆಯಾಗಿ, ಹೀಗೆ ಎಲ್ಲ ಸ್ತರದ ಒಂದು ಪಾತ್ರಗಳನ್ನು ಅವರು ನಿರ್ವಹಣೆ ಮಾಡಿದ್ದಾರೆ. ಇಂಥ ಒಬ್ಬ ಬೇಡಿಕೆಯ ಕಲಾವಿದೆ ಇದ್ದಕ್ಕಿದ್ದ ಹಾಗೆ ಚಿತ್ರರಂಗವನ್ನು ತೊರೆದು ಹೋಗ್ತಾರೆ ಎಂದಾಗ ಅನೇಕರಿಗೆ ಆಶ್ಚರ್ಯ ಆಗಿದ್ದು ಸಹಜ. ಇವತ್ತು ಇನ್ನು ಸಾಕು ಈ ಚಿತ್ರರಂಗದ ಬಣ್ಣದ ಬದುಕಿನ ಸಹವಾಸ ಅಂತ ಹೇಳಿ ಅವರು ಮುಕ್ತಿಯ ಕಡೆಗೆ ಹೆಜ್ಜೆ ಹಾಕುವ ಸಲುವಾಗಿ ಈ ವರ್ಷದ ಕೊನೆಗೆ ಚಿತ್ರರಂಗದಿಂದ ಅಧಿಕೃತವಾಗಿ ನಿವೃತ್ತಿಯನ್ನು ಘೋಷಿಸ್ತೀನಿ, ಅದಕ್ಕಾಗಿ ನಾನು ಶಿರಡಿಗೆ ಹೋಗಿ ಅಲ್ಲಿಯೇ ಈ ಒಂದು ನಿವೃತ್ತಿಯನ್ನು ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದುವರೆಗೂ ಅವರು 100 ಚಿತ್ರಗಳಲ್ಲಿ ನಮ್ಮನ್ನು ರಂಜಿಸಿದ್ದಾರೆ. ಮುಂದೆ ಕೂಡ ಅವರು ಸಾಗಬೇಕು ಅಂತ ಅಂದ್ಕೊಂಡಿರುವಂಥ ಒಂದು ಹಾದಿ ಅವರಿಗೆ ಜೀವನದಲ್ಲಿ ನೆಮ್ಮದಿಯನ್ನು ಕೊಡಲಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.